ಈಗ ನಮ್ಮ ಆಂಗ್ಲಿಕರಿಗೆ ಹೆಂಗೆ ಬಂದಿದೆಪ್ಪ ಅಂದ್ರೆ ಈ ವಿಷ ಕುಡಿ ಪರಿಸ್ಥಿತಿ ಬಂದೈತಿ ಈಗ ನಮ್ಮ ಆಂಗ್ಲಿಕರಿಗೆ. ನಮಗೆ 9,000 ಸಂಬಳ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಜೀವನ ಸಾಗಿಸೋಕ್ಕೆ ತುಂಬ ಕಷ್ಟಕರ ಆಗ್ತಾ ಇದೆ. ಸುಮಾರು ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು 16 ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. ಆದರೆ ವಿಕಲಚೇತನರಿಗೋಸ್ಕರ ₹1 ಕೂಡ ಒಂದು ಇಟ್ಟಿಲ್ಲ. ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಮಾರ್ಚ್ 6ನೇ ತಾರೀಕು ರಾಜ್ಯದ ಬಜೆಟ್ ಮಂಡನೆ ಆಗುತ್ತೆ. ಹೀಗಾಗಿ ಫ್ರೀಡಂ ಪಾರ್ಕ್ ಒಂದಿಲ್ಲ ಒಂದು ಪ್ರತಿಭಟನೆಗಳ ತಾಣ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಸಹ ಸಾಕಷ್ಟು ವಿಶೇಷ ಚೇತನರು ಬಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ವಿಶೇಷ ಚೇತನರು ಬಂದು ಕೆಲವೊಂದು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಅವರ ಬೇಡಿಕೆಗಳೇನು, ಸರ್ಕಾರದ ಮುಂದೆ ಅವರು ಏನನ್ನ ಹೇಳಲಿಕ್ಕೆ ಬಂದಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಅವರಿಂದ ಕೇಳೋಣ. ಎಲ್ಲಿಂದ ಸರ್ ಬಂದಿರೋದು? ನನ್ನ ಹೆಸರು ಪ್ರಭಾಕರ್, ಬೀದರ್ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಜಿಲ್ಲಾ ಒಕ್ಕೂಟದ ತಾಲೂಕು ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ. ಈ ಒಂದು ಹೋರಾಟದ ಉದ್ದೇಶವೇನೆಂದರೆ, ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆಯನ್ನು ಹೇಳ್ತಾನೇ ಇರ್ತೇವೆ, ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಕೆಲಸ ಆಗಿಲ್ಲ. ಅದಕ್ಕಾಗಿ ಮುಂದಿನ ದಿನದಲ್ಲಿ ನಮ್ಮ ವಿಶೇಷ ಚೇತನರಿಗೆ ಒಂದು ಮಾಸಾಸನ ಇರ್ಬೋದು, ಒಂದು ಅವರಿಗೆ ವಸತಿ ನಿಲಯ ಇರ್ಬೋದು, ಮತ್ತು ಬಸ್ ಪಾಸ್ ಆಗಲಿ, ಟ್ರೈನ್ ಪಾಸ್ ಆಗಲಿ, ಇವೆಲ್ಲ ಉಚಿತವಾಗಿ ಕೊಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡಿಕೊಳ್ತಿದ್ದೀನಿ. ಖಾಲಿ ಮೆಮೋರಿಯಲ್ ತೊಗೊಂಬೋದೇ ಅಲ್ಲ, ಅವ್ರ ಕೆಲಸ ಶೀಘ್ರದಲ್ಲಿ ಮಾಡಿಕೊಡ್ಬೇಕು. ಇಲ್ಲಾದರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ನಾವು ಹಿಡಿತೀವಿ ಅಂಥೇಳಿ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹಸೀನಾ ಅಂತ. ನಾನು ಅಡಕ್ಬಾರ್ನಳ್ಳಿ ಪಂಚಾಯತಿಯಿಂದ ಬಂದಿರೋದು. ನಮ್ಮ ಬೇಡಿಕೆ ಬಂದು ನಮಗೆ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಮಾಡಲಿ, ನಮ್ಗೆ ಗೌರ್ಮೆಂಟ್ ಕಡೆ ಪರ್ಮನೆಂಟ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ ಸರ್. ಅಮ್ಮ ನೀವು? ನಮ್ಮ ಹೆಸರು ಸುಹಾಸಿನಿ. ನಾವು ಕಾಚೋಳು ಪಂಚಾಯತಿಯಿಂದ ಬಂದಿವಿ. ನಮ್ಮ ಬೇಡಿಕೆ ಸಂಬಳ ಜಾಸ್ತಿ ಮಾಡಬೇಕು, ಪಿಂಚಣಿ ಜಾಸ್ತಿ ಮಾಡಬೇಕು. ಏನು ಕೆಲಸ ಮಾಡ್ತಾ? VRW ಕೆಲಸ ಮಾಡ್ತಾ ಇದ್ದೀವಿ. ಸರ್ ನೀವೆಲ್ಲಿಂದ? ಸರ್ ಬೆಂಗಳೂರು ಉತ್ತರ ತಾಲೂಕು ಕಡಬೇರೆ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೀವಿ. ನಾವು ಕಡಬೇರೆ ಗ್ರಾಮ ಪಂಚಾಯತ್ ಗ್ರಾಮೀಣ ಪರಿಷತ್ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ 9,000 ಸಂಬಳ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಜೀವನ ಸಾಗಿಸೋಕ್ಕೆ ತುಂಬ ಕಷ್ಟಕರ ಆಗ್ತಾ ಇದೆ. ಅದರಿಂದ ನಮ್ಮ ಇದು ಪಿಂಚನು ಮತ್ತು ನಮ್ಮ ಪರಿಸ್ಥಿತಿ ಕಾರ್ಯಕರ್ತರ ಗೌರವವನ್ನು ಹೆಚ್ಚಳ ಮಾಡಬೇಕು ಅಂತ ತಮ್ಮಲ್ಲಿ. ಸರ್ ನಾನು ಕೆಂಗೇರಿಯಿಂದ ಬಂದಿರೋದು. ಮಂಚಮ್ಮ ಅಂತ ನನ್ನ ಹೆಸರು. ಅಂಗವಿಕಲರ ಬೇಡಿಕೆಗಳನ್ನು ಕೊಡಕ್ಕೆ ಮನವಿ. ಏನೇನು ಬೇಡಿಕೆ? ಸ್ಥಳೀಯ ರಾಜಕೀಯದಲ್ಲಿ ಮೀಸಲಾತಿ 5% ವಿಶೇಷ ಚೇತನರಿಗೆ ನೀಡಬೇಕು. ಮಾರ್ಚ್ ತಿಂಗಳಿಂದ 2026-27 ಸಾಲಿನಲ್ಲಿ ವಿಶೇಷ ಚೇತನಿಗೆ ದ್ವಿಗುಣ ಬಜೆಟ್ನಲ್ಲಿ ಕಾಯ್ದಿರಿಸಬೇಕು. ಸರ್ ಮಹಾಲಕ್ಷ್ಮಿ ಬಂದಿರೋದು. ನಾನು URW ವರ್ಕ್ ಮಾಡ್ತೀನಿ. ನಾನು ಆಗಲೇ ಸುಮಾರು 4 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮಗೆ ಸಂಬಳ ಜಾಸ್ತಿ ಮಾಡಿ, ನಮ್ಗೆ ಕಾಯಂ ಮಾಡಲಿ, ಮತ್ತೆ ವಿಕಲಚೇತನರಿಗೆ ಪೆನ್ಷನ್ ಜಾಸ್ತಿ ಮಾಡಲಿ, ಮತ್ತೆ ಎಂತ ಪೆನ್ಷನ್ ಅನ್ನು ಗೌರವ ರೀತಿಯಿಂದ ಕೊಡ್ಲಿ ಅಂತೇಳಿ ಸರ್. ನಾವು ದೇವದುರ್ಗ ರಾಯಚೂರು ಡಿಸ್ಟಿಕ್ಕು. ನಾವು ಇಲ್ಲಿ ಎದಕ್ಕೆ ಬಂದಿದ್ದೀವಿ ಅಂದರೆ, ಅಲ್ಲಿಂದ ನಾವು ಬೈಕ್ ತೊಗೊಂಡ್ಬಂದಿವಿ ಸರ್ ಇಲ್ಲಿಗೆ ಸ್ಟ್ರೈಕ್ ಮಾಡಲಿಕ್ಕೆ. ನಮ್ಮ VRWಗಳು ಅವರಿಗೆ ಪೇಮೆಂಟ್ ಹೆಚ್ಚಾಗಬೇಕು, ಆಮೇಲೆ ಪಿಂಚಣಿ ಹೆಚ್ಚಾಗಬೇಕು. ಬೇರೆ ಬೇರೆ ಆಂಧ್ರದಲ್ಲಿ 6,000 ರೂಪಾಯಿ ಇದೆ, ನಂಬರ್ 1400-800 ಕೊಡ್ತಾರೆ. ಅದರಲ್ಲಿ ಜೀವನ ಮಾಡಲಿಕ್ಕೆ ಆಗಲ್ಲ ಸರ್. ಹಾಗಾಗಿ ನಮಗೆ ಜಾಸ್ತಿ ಕೊಡಬೇಕು. ಆಮೇಲೆ ರಾಜಕೀಯದಲ್ಲಿ ಮೀಸಲಾತಿಗಳು ಬೇಕು ಸರ್. ಇವೆರಡನ್ನು ಮಾಡಬೇಕು. ಮತ್ತೇನು ಸರ್ ಅಂತಂದರೆ, ನಾವು ನೆಕ್ಸ್ಟ್ ಓಟಲ್ಲಿ ನಾವು ಓಟ್ ಬಹಿಷ್ಕಾರ ಮಾಡ್ತೀವಿ ಸರ್. ಸರ್ಕಾರಕ್ಕೆ ನಾವು ಓಟ್ ಹಾಕಲ್ಲ, ಸರ್ಕಾರ ಓಟ್ ಬಹಿಷ್ಕಾರ ಮಾಡ್ತೀವಿ ಸರ್. ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ ಕೋರ್ಮಂಗಲದಿಂದ ಬಂದಿದ್ದೀವಿ. ನಾವು ಅಂದರೆ ಸುಮಾರು ದಿನಗಳಿಂದ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಸೊ ಕರೋ ಮುಖಾಂತರ ಇವಾಗ ಈ ಹೋರಾಟ ಮತ್ತು ಮುಂದೆ ಆಲ್ರೆಡಿ 1 ವಾರದಿಂದ ಈ ಹೋರಾಟನ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತಂದರೆ, ಸುಮಾರು ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು 16 ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. ಆದರೆ ವಿಕಲಚೇತನರಿಗೋಸ್ಕರ ₹1 ಕೂಡ ಒಂದು ಇಟ್ಟಿಲ್ಲ. ಒಂದು ₹50 ಪೆನ್ಷನ್ ಆಗಲಿ, ಮತ್ತು ಯಾವುದು ವಿಕಲಚೇತನಗೋಸ್ಕರ ಯಾವುದು ಎಷ್ಟೇ ಬೇಡಿಕೆಗಳನ್ನ ನಾವು ಒಟ್ಟಿದ್ರು ಕೂಡ, ಎಷ್ಟೇ ಹೋರಾಟಗಳನ್ನು ಮಾಡಿದ್ರು ಕೂಡ ಯಾವುದು ಕೂಡ ನಾವು ಸ್ಪಂದಿಸಿಲ್ಲ ಸಾಹೇಬರು. ಸೊ ಇವತ್ತರ ಬಂದು ಸಾಹೇಬರು ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸಿ ನಮ್ಗೇನೋ ನಮ್ಮ ಬೇಡಿಕೆಗಳನ್ನು ಅದನ್ನು ಆಲಿಸ್ತಾರಂತ ನಾವು ಭಾವಿಸಿದ್ವಿ. ಅದನ್ನು ಈ ಮುಂದಿನ ಟೈಮ್ ಹೋಗ್ತಾ ಗೊತ್ತಾಗುತ್ತೆ ಯಾವ ಥರದ ನಮ್ಮ ನಿರ್ದೇಶಕರು ಬಂದಿದ್ದಾರೆ, ಅವರು ಏನು ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ.
ನಾವು ಬಿಜಾಪುರದಿಂದ ಬಂದಿರಿ ಸರ್. ಏನೇನು ಬೇಡಿಕೆಗಳು? ಬೇಡಿಕೆ ಏನ್ರಿ, ನಮಗೆ 1400 800 ಏನು ಸಾಲ್ತದ್ರಿ ಈಗಿನ ಕಾಲದ ಮೇಲೆ ಒಂದು ಕಪ್ ಚಹಾ ಬರಂಗಿಲ್ಲ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ನಮ್ಮ ಮಕ್ಕಳು ಅಂತ ಹೇಳ್ತಾರೆ. ಆದರೆ ನಮ್ಮ ಮಕ್ಕಳನ್ನೇ ತುಳಿಲಾಕತ್ತಾರ ಅವ್ರು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಮುಖ್ಯಮಂತ್ರಿನೂ ಅವರೇ ಆಗ್ಯಾರ, ಈಗ ಡಿ.ಕೆ. ಶಿವಕುಮಾರ್ನೂ ಅವರೇ ಆಗ್ಯಾರ, ಸಿದ್ದರಾಮಯ್ಯನೂ ಅವರೇ ಆಗ್ಯಾರ. ಈಗ ನಮ್ಮ ಅಂಗ್ಲಿಕರಿಗೆ ಈಗ ಹೆಂಗೆ ಬಂದಿದೆಪ್ಪ ಅಂದ್ರೆ ಈ ವಿಷ ಕುಡಿಯೋ ಪರಿಸ್ಥಿತಿ ಬಂದೈತಿ ಈಗ ನಮ್ಮ ಅಂಗ್ಲಿಕರಿಗೆ. ಈಗ ಈ ಬೇಡಿಕೆ ಎಡವೇರೆ ಒಳಗೂ ನಾವು ಇಲ್ಲಿದ್ದೆ ಹೇಳಾಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಬರಬೇಕಿಲ್ಲ, ಬಂದ ಮ್ಯಾಗ ಅವಾಗ ನಾವು ಹೇಳ್ತೀವಿ. ಅವ್ರೇನು ನಮ್ಗೆ ಆಶ್ವಾಸನೆ ಕೊಡಬೇಕು. ನಾವು ಮಾಡ್ತೀವಿ ಅಂತ ಬಜೆಟ್ನಾಗ ನೀವು ಮಾಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಡಬೇಕು. ಅವಾಗ ನಾವು ಹೇಳ್ತೀವಿ. ಅಡ್ಡ ನಾವು ಈ ಸತ್ಯಾಗ್ರಹ ಕಂಟಿನ್ಯೂ ಕುಂದಿರ್ತೀವಿ. ನನ್ನ ಹೆಸರು ಅಂಬಣ್ಣ, ಗುನ್ನಾಪುರ್, ಬಿಜಾಪುರ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಇಲ್ಲಿಯ ವಿಶೇಷ ಚೇತನರ ಮಾತುಗಳು. ಏನು ನಾವು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ನಮಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಮಾಶಾಸನ ಇರ್ಬೋದು ಅಥವಾ ಸರ್ಕಾರಿ ಸಂಬಳಗಳಿರ್ಬೋದು, ಇವು ನಮ್ಮ ಜೀವನೋಪಾಯಕ್ಕೆ ಸಾಕಾಗ್ತಾ ಇಲ್ಲ. ಈ ಒಂದು ಆಧುನಿಕ ಯುಗದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ದುಡಿಮೆಯ ಪ್ರತಿಫಲ ನಮ್ಗೆ ಏನಕ್ಕೂ ಸಾಕಾಗ್ತಾ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ಏನು ಬಜೆಟ್ ಮಂಡನೆ ಆಗ್ತಾ ಇದೆ, ಇದರಲ್ಲಿ ವಿಶೇಷವಾಗಿ ಅನುದಾನವನ್ನು ಘೋಷಣೆ ಮಾಡಬೇಕು. ಇದುವರೆಗೂ CM ಸಿದ್ದರಾಮಯ್ಯ ಅವರು 16 ಬಜೆಟ್ ಮಂಡನೆ ಮಾಡಿದ್ದಾರೆ. ಈಗ 17ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಅವರು ಈ ಬಾರಿ ಆದರೂ ಅಂಗವಿಕಲರ ಅಥವಾ ವಿಶೇಷ ಚೇತನರ ಕಡೆಗೆ ಕಣ್ಣೆತ್ತಿ ನೋಡಬೇಕು, ಆ ಮುಖಾಂತರ ನಮಗಿರ್ತಕ್ಕಂಥ ಕಷ್ಟವನ್ನು ಬಗೆಹರಿಸಬೇಕು. ಇಲ್ಲದೆ ಹೋದರೆ ನಾವು ಫ್ರೀಡಂ ಪಾರ್ಕ್ನಿಂದ ಪ್ರತಿಭಟನೆಯಿಂದ ಹಿಮ್ಮುಖ ಆಗಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ PM ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.